ಈಗದಲ್ಲ, ಇದೊಂದು ಟೇಬಲ್ ಇಟ್ಟಾರೆ, ಮ್ಯಾಲ ಒಂದು ವಸ್ತ್ರ ಹಾಕ್ಯಾರ, ಇಟ್ಟು ಹೂಗಳನ್ನು ಇಟ್ಟಾರೆ. ಇದನ್ನ ಮಾಡಾಕ ಒಂದು 10 ನಿಮಿಷ ಕಳೆದ ಮಾಡಿದ ಬಳಿಕ ನೋಡಾಕ ಎಷ್ಟೊತ್ತ? 1 ಸೆಕೆಂಡ್. ನೋಡಿ ಆನಂದ ಆಗೋದು ಮಹತ್ವದ್ದಲ್ಲ, ಮಾಡ್ತಾ ಇರುವ ಪ್ರತಿ ಕ್ಷಣ ಏನು 10 ನಿಮಿಷದ ಅದು ಮಧುರ. ಅದರಲ್ಲಿ ಸವಿ ಇರೋದು, ಅದರಲ್ಲಿ ಆನಂದ ಇರೋದು. ಅಂಥ ಸವಿತನ. ಅವ್ಯಾವೃತ್ತ ಭಜನ, ಮುಗಿಸೋ ಭಜನ ಅಲ್ಲ. ಭಜನ ಅಂದ್ರೆ ಮನಸ್ಸಿನ ಪ್ರವಾಹ, ದೇವನ ಅಂಥ ಭಜನ. ಶಬರಿ ಮಾಡ್ತಾ ಇದ್ಲು ಅಷ್ಟು. ಕಾಲ ಹರಿತಾ ಇತ್ತು, ಆದರೆ ಶಬರಿಯ ಕಾಲ ಹರಿಲಿಲ್ಲ. ಶಬರಿಯ ಕಾಲ ಹರಿಲಿಲ್ಲ. ಪ್ರತಿ ಕ್ಷಣ ರಾಮನೊಂದಿಗೆ ದಿವಸ, ರಾಮನೊಂದಿಗೆ ರಾತ್ರಿ. ಮಾಡುವ ಪ್ರತಿ ಕಾರ್ಯದಲ್ಲಿ ರಾಮ. ಲೋಕೆ ಅಪಿ ಭಗವತ್ ಗುಣಶ್ರವಣ ಕೀರ್ತನ. ಲೋಕೆ ಅಪಿ, ಲೋಕ ಅಂದ್ರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ, ಏನು ದೇಹದಿಂದ ಕಾರ್ಯಗಳನ್ನ ಮಾಡ್ತೇವೆ, ಪ್ರತಿಯೊಂದು ಕಾರ್ಯದಲ್ಲಿ ಏನಿರ್ತಿತ್ತೋ ಆ ನೆನಹ ಇರ್ತಿತ್ತು, ಆ ಭಾವನೆ ಇರ್ತಿತ್ತು. ಪ್ರತಿ ಕ್ಷಣ ಮಾಡುವ ಕಾರ್ಯದ ಮಧ್ಯೆ ಲೋಕೆ ಅಪಿ. ಜೀವನದಲ್ಲಿ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೇವೆ, ಇವಕ್ಕೆ ಲೋಕ ಕಾರ್ಯ ಅಂತಾರೆ. ನೋಡ್ತೇವಿ, ಹಿಡಿತೇವಿ, ಬಿಡ್ತೇವಿ, ದುಡಿತೇವಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವಿ. ಯಾವ ಕೆಲಸ ಮಾಡಿದರೆ, ಎಲ್ಲಿದ್ರೇನು, ಆದರೆ ಒಂದು ಮರೆಯಬಾರದು, ಮನಸ್ಸು ಆ ಕಡೆ ಹರಿತಾ ಇರಬೇಕು. ಸತ್ಯದತ್ತ, ಪರಮ ವಸ್ತುವಿನತ್ತ ಸುಮ್ಮನೆ ಮನಸ್ಸ ಹರಿತಾ ಇರಬೇಕು. ಶಬರಿ ಏನೇ ಮಾಡ್ತಾ ಇರಲಿ, ಜೀವನದ ತುಂಬ ಏನು ಮಾಡೇ ಇರಲಿ, ಏನು ಮಾಡಿದರೂ ಸಹಿತ ತಲೆಯೊಳಗಿರೋದು ಮಾತ್ರ ರಾಮ. ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಅವರೊಂದು ಗೀತಾಂಜಲಿ ಅಂತ ಸುಂದರ ಬರೆದ, ಬಹಳ ಅದ್ಭುತವಾದಂತಹ ಕೃತಿ. ಆ ಕೃತಿಯಲ್ಲಿ ಒಂದು ಪದ ಹೇಳ್ತಾರೆ, ಪರಮಾತ್ಮನೇ, I have had my invitation to this world's festival.